ಬರಲಿ. ನಮಸ್ಕಾರ ಚಂದ್ರು. ನಮಸ್ಕಾರ ಸರ್. ಇದೇ ನಿಮ್ಮ ತೋಟ ಗದ್ದೆ ಲಾಸ್ಟ್ ಟೈಮ್ ಒಂದು 3-4 ತಿಂಗಳ ಹಿಂದೆ ಬಂದಾಗ ಒಂಥರ ಮಣ್ಣು ಒಂಥರ ಆಗಿತ್ತು. ಇವಾಗ ಏನು ಮಾಡಿದ್ರಿ ನೀವು? ಇದಕ್ಕೆ ಬದಲಾವಣೆ ಕಾಣ್ತಾ ಇದೆ ನನಗೆ. ಏನು ಮಾಡಿದ್ರಿ? ಎಲ್ಲ ನವಧಾನ್ಯಗಳನ್ನ ಮಿಶ್ರಣ ಮಾಡಿ ಉಗ್ಗಿದ್ದೆ ಸರ್. ಉಗ್ಗಿ ಪೂರ್ಣ 2.5 ತಿಂಗಳ ಬಿಟ್ಟು ನನ್ನಷ್ಟು ಎತ್ತರ ಬೆಳೆದಿತ್ತು ಸರ್. ಸೆಣಬು, ಅವರೆಕಾಳು ಎಲ್ಲವೂ ಕಲಸಿ ಉಗ್ಗಿದ್ದೆ ಸರ್. ಇವಾಗ ಮೊನ್ನೆ ಇದನ್ನು ಭೂಮಿಗೆ ರೂಟ್ರ್ ಮಾಡೀನಿ ಸರ್. ರೂಟ್ರ್ ಮಾಡಿದ ಮೇಲೆ ಹಿಂಗಾಗೈತೆ ನೋಡ್ರಿ ನೀವು ಹೇಳಿದಂಗೆ. ನಿಮ್ಗೇನು ಅನ್ನಿಸ್ತದೆ? ಸ್ವಲ್ಪ ಎತ್ತಿ ತೋರಿಸ್ರಿ ಮಣ್ಣು. ನೀವು ಇದಕ್ಕಿಂತ ಮೊದಲು ಮಾಡಿದಾಗ ನೀವು ಹಿಂಗೆ ಇತ್ತು ಅದು ಮಣ್ಣು? ಇಲ್ಲ ಸರ್, ಅವಾಗ ಚಲ್ಕಿ ತಗೊಂಡು ಕಡ್ದು ತೆಗಿಬೇಕಾಗ್ತಿತ್ತು. ಇವಾಗ ಕೈಲೇ ನೀವು ಎಲ್ಲೇನ ತೆಗೀರಿ ಹಿಂಗೆ ತೆಗಿಬೋದ್ರಿ. ಮಣ್ಣೊಳಗೆ ವಾಸನೆಗೆ ಏನಾರ ಕಾಣಿಸ್ತದ? ಎಲ್ಲ ಮಸಾಲೆ ವಾಸನೆ ಐತೆ ನೋಡ್ರಿ ಸರ್. ಪರಿಮಳ ಇದೆಯಲ್ಲ, ಘಮ ಘಮ ವಾಸನೆ ಇದೆಯಲ್ಲ. ಹೌದು. ಇದು ಕಟ್ಟಿಗೆ ಪುಡಿ, ನಾರು ಎಲ್ಲ ಆಗೈತೆ ಸರ್ ಇವಾಗ ಭೂಮಿಗೆ. ಎಲ್ಲ ಷಡ್ರಸ ಅಂತೀವಲ್ಲ, ಆ ಥರದ್ದೆಲ್ಲ ಸೇರಿದಾವಲ್ಲ. ನಾವು ಲಾಸ್ಟ್ ಟೈಮ್ ನಾನು ಹೇಳಿದ್ದೆ ನವಧಾನ್ಯದ್ದು ಷಡ್ರಸ ರುಚಿ ಬೇಕು, ಉಪ್ಪು, ಹುಳಿ, ಖಾರ ಹಂಗೆ ಎಲ್ಲ ಕಲಿಸಿ ಹಾಕ್ರಿ ಅಂದಿದ್ರಲ್ಲ ಸರ್, ಅದು ಹಾಕೀನ್ರಿ. ನೀವು ನಾನು ನೋಡ್ದಂಗೆ ಸಣ್ಣ ಟ್ರ್ಯಾಕ್ಟರ್ ಯೂಸ್ ಮಾಡಿರಿ. ಎಷ್ಟು ಆಳ ಇದು ಮಾಡಿದ್ರಿ ನೀವು? 6 ಇಂಚು ಸರ್. ಭಾಳ ಹೋಗೋದಲ್ರಿ. 6 ಇಂಚ್ಗಿಂತ ಜಾಸ್ತಿ ಇಲ್ಲಲ್ಲ, ಹೋಗಲ್ರಿ. 6 ಇಂಚ್ ಅಷ್ಟೇ ಇದು ಮಾಡಿದ್ರಿ ಆಳ. ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಒಳ್ಳೆ. ಎಷ್ಟು ಪ್ರಕಾರದ ಮರ ಇದೆ ನಿಮ್ಮಲ್ಲಿ? ಈಗ ತೆಂಗು ಕಾಣಿಸ್ತಾ ಇದೆ, ಮತ್ತೇನೇನಿದೆ? ರೀ, ಸಪೋಟ ಐತ್ರಿ, ನೇರಳೆ ಇದೆ, ಹಲಸು ಇದೆ, ಮತ್ತು ವಾಟರ್ ಆ್ಯಪಲ್ ಅನ್ನೋದು ಇದೆ ರೀ, ನಕ್ಷತ್ರ ಹಣ್ಣು ಇದಾವೆ ರೀ, ನೆಲ್ಲಿಕಾಯಿ ಇದಾವೆ. ನಕ್ಷತ್ರ ಹಣ್ಣು ಅಂದ್ರೆ ಸ್ಟಾರ್ ಫ್ರೂಟ್. ಸ್ಟಾರ್ ಫ್ರೂಟ್ ಐತ್ರಿ, ವಾಟರ್ ಆ್ಯಪಲ್ ಇದೆ ರೀ, ಮಾವು ಬಿಟ್ರಿ ಐತ್ರಿ, ಮಾವು ಐತ್ರಿ. ಮಾವು ಎಷ್ಟಿದಾವೆ? ಮಾವು ಒಂದು 8 ಇದಾವ್ರಿ. ಹಲಸು 25 ರೀ, ನಿಂಬೆ 100 ರೀ, ಮೋಸಂಬಿ 20 ರೀ. ನಿಂಬೆ ಯಾವುದಿದೆ? ನಿಂಬೆ ಬಾಲಾಜಿ ಐತ್ರಿ, ಕಾಗಜಿನೂ ಐತ್ರಿ. ತೆಂಗು ಎಷ್ಟಿದೆ? ತೆಂಗು 180 ಇದೆ ರೀ. ಅದು ಎಷ್ಟು ದೂರ ಇದೆ ಒಂದಕ್ಕೊಂದು ಅಂತರ? 30 ಅಡಿ ಐತ್ರಿ ತೆಂಗು ರೀ. ಅದ್ರ ಮಧ್ಯೆ ಇವೆಲ್ಲ ಹಣ್ಣಿನ ಗಿಡಗಳು ಹಾಕಿರಿ? 15 ಹಣ್ಣಿನ ಗಿಡ ಹಾಕ್ಯಂಡೀನಿ. ಎಷ್ಟು ಪ್ರಕಾರದ ಹಣ್ಣು ಅದಾವ ಇವಾಗ? 24 ನಮೂನೆ ಇದಾವ್ರಿ. 24 ಪ್ರಕಾರದ ಹಣ್ಣಿನ ತೆಂಗಿನ ಜೊತೆ? ತೆಂಗಿನ ಒಂದು 4 ವರ್ಷದಲ್ಲೇ ನಿಮ್ದು ಸ್ವರ್ಗನೇ ಆಗತ್ತಿದ್ದು. ಹಣ್ಣಿನ ಎಕ್ಸಾಟಿಕ್ ಫ್ರೂಟ್ ಅಂತಂದು ಏನಂತೀವಲ್ರಿ ನಮ್ಮ ಮಕ್ಕಳು, ಅವರು ಇದೇನು ಪೀನಟ್ ಬಟರ್ ಅಂತ, ಮತ್ತು ಅವಕಾಡೋ ಅಂತ, ಇನ್ನು ಬ್ರೆಡ್ ಫ್ರೂಟ್ ಅಂತ, ಇವೆಲ್ಲವು ಕೂಡ ಅವರು ತಂದು ಹಾಕ್ತಾ ಇದಾರ್ರಿ. ಅವು 2 ರೀ, ತುಂಬ ಜಾಸ್ತಿ ಇಲ್ರಿ. ಅವು ಏನು ನಾವು ಸ್ವಂತಕ್ಕೆ ನಮ್ಮ ತೋಟದಾಗ ಇವು ಒಯ್ದಾವ ಅನ್ನೋದಕ್ಕೆ ಅವು ಹಾಕ್ತಾ ಇದಾರ್ರಿ ಹುಡುಗರು. ಅದಕ್ಕೆ ಏನು ಬೇಡ ಅಂದಿಲ್ರಿ, ಹಾಕಿಂತ ಇದೀವಿ. ಮತ್ತು ಒಂದಿಷ್ಟು ಅರಿಶಿಣ ಹಾಕೀನ್ರಿ. ನಮ್ಗೆ ಮನ್ಯಾಗ ಔಷಧಿಗಳು ತಯಾರು ಮಾಡ್ಕಿನ್ನ ಸಲುವಾಗಿ ಗಲಂಗಲ್ ಜಿಂಜರ್ ಅಂತೀವಲ್ರಿ, ಈ ಕಾಡು ಸೊಂಟಿ ಥರ ರೀ ಅದು, ಅದನ್ನು ಹಾಕ್ಯಂಡೇನ್ರಿ. ಇಲ್ಲೇ ಎದುರಿಗೆ ಕಾಣಿಸುತ್ತೆ ರೀ. ಇನ್ನೊಂದು ಹೂವು ಸೊಂಟಿ ಅಂತ ಬರುತ್ತೆ ರೀ, ಹೂವನೇ ಬಿಡುತ್ತೆ ರೀ ಅದು. ಬೇರ್ ಕಮ್ಮಿ, ಹೂವು ಜಾಸ್ತಿ ರೀ. ಅದು ಒಳ್ಳೆ ಪರಿಮಳ ಆದಂಥ ಹೂವು ಬಿಡುತ್ತೆ, ಅದನ್ನು ಹಾಕ್ಯಂಡೀನಿ ರೀ. ಮತ್ತು ಒಂದಿಷ್ಟು ಎರ್ರ ಚಂದನ, ರೆಡ್ ಸ್ಯಾಂಡಲ್, ಅದೊಂದಿಷ್ಟು ಹಾಕ್ಕೊಂಡೀನಿ ರೀ. ಆಮೇಲೆ ಅದು ಎಲ್ಲ ಗಿಡದ ಬಗ್ಗೆ ಮಾಹಿತಿ ಬಗ್ಗೆ ಇನ್ನೊಂದು ವಿಡಿಯೋ ಮಾಡೋಣಂತೆ. ತಾಳೆ ಮರಗಳಿದೆ, ಅದನ್ನು ಉಪಯೋಗ ಮಾಡ್ತೀರಲ್ಲ ನೀವು? ಮರ್ತು ಬಿಟ್ಟಿನಿ ಸರ್. ತಾಳೆ ಮರದ ಮುಖ್ಯವಾಗಿ ತಾಳೆ ಮರ ನಾವು ರೊಟ್ಟಿ ಮಾಡ್ತೀವಿ ಸರ್. ಅದೇ ಅದ್ರ ಬಗ್ಗೆ ಎಷ್ಟಿದಾವೆ ತಾಳೆ ಮರಗಳು? ಒಂದು ದಿವಸ ಅದರದೇ ಒಂದು ವಿಡಿಯೋ ಮಾಡೋಣ, ತಾಳೆ ಮರದ ಉಪಯೋಗಗಳು.
30 ತಾಳೆ ಮರ ಇದಾವಲ್ಲ, ಅದನ್ನು ಪ್ರತಿ ವರ್ಷ ಯೂಸ್ ಮಾಡ್ತೀರಾ? ಪ್ರತಿ ವರ್ಷ ಅದ್ರ ಬಗ್ಗೆ ಪೂರ್ತಿ ಎಲ್ಲ ಒಂದು ವಿಡಿಯೋನಲ್ಲಿ ಹೇಳೋಣಂತೆ. ಒಂದು ನಾನು ಸಣ್ಣ ಹುಡುಗಿದ್ದಾಗ ಅಂದರೆ ಒಂದು 20 ವಯಸ್ಸು 25 ವಯಸ್ಸಿದ್ದಾಗ ನಮ್ಮ ಹೊಲದ ಸುತ್ತ ಹಳ್ಳ ಐತ್ರಿ. ಆ ಹಳ್ಳಕ್ಕೆ ಭೂಮಿ ಕೊಚ್ಚಬಾರ್ದು ಅಂತಂದು ಹೇಳ್ಬಿಟ್ಟು ಒಂದು ಮಾತಾಡೋಣಂತೆ. ಅದಕ್ಕೆ ಈಗ ಮಣ್ಣಿನ ಬಗ್ಗೆನೇ ಇದು ಮಾಡೋಣ. ಒಂದು ದಿವಸ ತಾಳೆ ಮರಗಳ ಬಗ್ಗೆ, ಆಮೇಲೆ ನೀವು ಮಾಡ್ತಿರೋ ಮೆಡಿಸಿನಲ್ ಪ್ಲಾಂಟ್ ಬಗ್ಗೆ ಮಾತಾಡೋಣಂತೆ. ಹಾಂ, ಆಯಿತು. ನಮಸ್ಕಾರ ಚಂದ್ರು, ಥ್ಯಾಂಕ್ ಯು. ನಿಮ್ಮದು ನಂಬರ್ ಹೇಳಿ, ಫೋನ್ ನಂಬರು. 944 ಹಾಂ 977 ಹಾಂ 28 ಹಾಂ 28 ಸರ್. ಮತ್ತು ನಿಮ್ಮದು ಪೂರ್ತಿ ಹೆಸರು, ವಿಳಾಸ? ಎನ್ ಚಂದ್ರಶೇಖರ್ ರೆಡ್ಡಿ, ಹನುಮನಹಳ್ಳಿ, ಅಂಜನಾದ್ರಿ ಪರ್ವತ, ಆನೆಗೊಂದಿ ಪೋಸ್ಟ್. ತುಂಬ ಒಳ್ಳೆ ಜಾಗದಲ್ಲಿದ್ದೀರ. ನೀವು ನೋಡ್ಬೋದು ನಮ್ಮ ಸರ್ ಹಿಂದ್ಗಡೆ ಆಂಜನೇಯ ಬೆಟ್ಟ ಇದೆ. ಆಂಜನೇಯದ ಬೆಟ್ಟದ ಎದುರುಗಡೆನೆ ಒಂದು 100 ಮೀಟ್ರ್ ಇಲ್ಲ ಇವ್ರ ತೋಟ ಇದೆ. ಬಂದವರು ಇವ್ರ ಹತ್ರ ಮಾತಾಡ್ಬೋದು. ತುಂಬ ಒಳ್ಳೆಯ ಅನುಭವ ಇದೆ ಕೃಷಿ ಬಗ್ಗೆ, ಆಮೇಲೆ ಮೆಡಿಸಿನಲ್ ಪ್ಲ್ಯಾಂಟ್ ಬಗ್ಗೆ ಅನುಭವ ಇದೆ. ನಾಟಿ ವೈದ್ಯರು ಸಹ ತುಂಬ ಒಳ್ಳೆ. ನೀವು ಏನಾದರೂ ಇದ್ದರೆ ಇವ್ರ ಹತ್ರ ಮಾತಾಡ್ಬೋದು. ಇನ್ನು ಸುಮಾರು ವಿಷಯಗಳನ್ನು ಅರಿಯೋದಿದೆ. ಬೇರೆ ವಿಡಿಯೋ ಎಲ್ಲ ಮಾಡ್ತೀನಿ ಇವ್ರ ಜೊತೆ. ನಮಸ್ಕಾರ. ನಮಸ್ಕಾರ.